ಪರ್ವತದ ಮಡಿಲಲ್ಲಿ ಹರಡಿಕೊಂಡ ಹಸಿರು, ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ದೇವಾಲಯ ತಲುಪುವ ಭಕ್ತರ ಹಿರಿದೊಡ್ಡ ಸಾಲು, ಹಗಲೂರಿನದಾದ ಗಂಟೆಯ ಘೋಷ, ಧೂಪದ ಪರಿಮಳ ಇವೆಲ್ಲ ಸೇರಿ ಕ್ಷೇತ್ರಕ್ಕೆ ತುಂಬಿದೆ ಇನ್ನಷ್ಟು ಭಕ್ತಿಭಾವದ ವಾತಾವರಣ. ಇದು ಸುಮಾರು 830 ವರ್ಷಗಳ ಇತಿಹಾಸವಿರುವ ಬೆಳುವಾಯಿಯ ನಾಗಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಮಹಿಮೆ. ಈ ದೇವಸ್ಥಾನದ ಜೀರ್ಣೋದ್ಧಾರ ಇಲ್ಲಿನ ಭಕ್ತರ ಮಹದಾಸೆ. ಪೂರ್ಣವಾಗಿ ಪ್ರಕೃತಿ ಮಧ್ಯದಲ್ಲಿ ನೆಲೆಸಿರುವ ಈ ಕ್ಷೇತ್ರ ಭಕ್ತರ ಮನಗಳಲ್ಲಿ ಆಧ್ಯಾತ್ಮಿಕ ಶಾಂತಿ ಮತ್ತು ನಂಬಿಕೆಯ ಜ್ಯೋತಿಯನ್ನ ಬೆಳಗಿಸುತ್ತಿದೆ. ಬೆಳುವಾಯಿ ನಾಗಬ್ರಹ್ಮಲಿಂಗೇಶ್ವರ ಮತ್ತು ವನದುರ್ಗ ದೇವಾಲಯ ದಕ್ಷಿಣ ಕನ್ನಡದ ಸಾಂಸ್ಕೃತಿಕ ಆಭರಣವೇ ಸರಿ. ಶತಮಾನಗಳ ಹಿಂದಿನಿಂದಲೂ ನಾಗಾರಾಧನೆ ಮತ್ತು ಶಿವಭಕ್ತಿ ಒಂದೇ ಸ್ಥಳದಲ್ಲಿ ಕಾಣುವ ಅಪರೂಪದ ಕ್ಷೇತ್ರ ಇದು. ಬೆಳುವಾಯಿ ಗ್ರಾಮದಲ್ಲಿ ಸುಮಾರು 830 ವರ್ಷಗಳ ಇತಿಹಾಸವಿರುವ ಪುರಾಣ ಪುಣ್ಯ ಕ್ಷೇತ್ರ ಇದಾಗಿದೆ. ದಟ್ಟ ಅರಣ್ಯದಲ್ಲಿ ಕೂಡಿದ ಈ ಪ್ರದೇಶದಲ್ಲಿ 40 ವರ್ಷಗಳ ಹಿಂದೆ ಯಾರಾದರೂ ಇಲ್ಲಿನ ಮರಮುಟ್ಟುಗಳನ್ನು ಕಡಿಯಲು ಬಂದಾಗ ಅಲ್ಲಿ ನಾಗರ ಹಾವು ಗೋಚರವಾಗುತ್ತಿತ್ತು. ಯಾರಾದರೂ ಈ ಮಣ್ಣನ್ನ ಅಗೆಯುತ್ತೇನೆ ಎಂದು ಬಂದಾಗ ದುಂಬಿಗಳು ಬರುತ್ತಿತ್ತು. ಈ ಜಾಗದ ಒಳಗೆ ಜನರು ಬರಲು ಹೆದರುವಂತಹ ಪರಮ ಪಾವನ ಸಾನ್ನಿಧ್ಯ ಇದಾಗಿತ್ತು. ಮೂಲದಲ್ಲಿ ಈ ದೇವಸ್ಥಾನ ಲಿಂಗಾಯತ ಸಮುದಾಯಕ್ಕೆ ಸೇರಿದೆ ಎಂಬುದು ಪ್ರತೀತಿ. ಈ ದೇವಾಲಯ ಹತ್ತಿರದ ಜಂಗಮ ಮಠಕ್ಕೂ ಕೂಡ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ. ಪೂರಕವಾದ ಇತಿಹಾಸವನ್ನ ಪಡೆದಾಗ ಮೂಲದಲ್ಲಿ ಲಿಂಗಾಯತರಿಂದ ತೊಡಗಿ 400 ರಿಂದ 600 ವರ್ಷಗಳ ಹಿಂದೆ ಜೈನ ಸಮುದಾಯದವರು ಆಡಳಿತ ಮಾಡ್ತಾ ಇದ್ರು. ಆ ಬಳಿಕ ಪ್ರಶ್ನಾ ಚಿಂತನೆಯಲ್ಲಿ ತಿಳಿದಂತೆ ಕೊಂಕಣಿ ಸಮುದಾಯದವರು ಕೂಡ ಇದರ ಆಡಳಿತವನ್ನ ನಡೆಸುತ್ತಿದ್ದರು ಎಂದು ತಿಳಿದು ಬಂದಿದೆ. ನಂತರ ಈ ದೇವಸ್ಥಾನ ಶಿಥಿಲಾವಸ್ಥೆಗೊಂಡ ಕಾರಣ 200 ರಿಂದ 300 ವರ್ಷಗಳಿಂದ ಪೂಜೆ ಪುನಸ್ಕಾರಗಳು, ರಥೋತ್ಸವಗಳು ಬಿಂತು ಬಿಟ್ಟಿತು. ಆದರೆ ಇದೀಗ ಇಲ್ಲಿನ ಜನರು ದೇವರ ಹಿರಿಮೆಯನ್ನ ಅರಿತು ಊರಿನವರು ಸೇರಿ ಜೀರ್ಣೋದ್ಧಾರಗೊಳಿಸುವ ನಿರ್ಧಾರವನ್ನ ಮಾಡಿದ್ದಾರೆ. ಬೆಳುವಾಯಿಯ ಒಂದು ಗ್ರಾಮದಲ್ಲಿ ಸಾಮಾನ್ಯ 830 ವರ್ಷಗಳ ಹಿಂದೆ ಇತಿಹಾಸ ಇರುವಂತಹ ಒಂದು ಪುರಾಣ ಪುಣ್ಯ ಕ್ಷೇತ್ರ ಶ್ರೀ ನಾಗಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ವನದುರ್ಗ ಕ್ಷೇತ್ರ, ಜೊತೆಗೆ ಮಹಾಗಣಪತಿಯ ಸಾನ್ನಿಧ್ಯ, ಜೊತೆಗೆ ಪಂಚಪರಿವಾರ ದೈವಗಳು, ಈಶ್ವರನ ಗಣಗಳು ಇದ್ದಂಥ ಒಂದು ಪುಣ್ಯಕ್ಷೇತ್ರ ಈ ಮುಡಾಯಿ ಕಾಡು ಎನ್ನುವಂಥ ಒಂದು ಜಾಗದಲ್ಲಿ, ದಟ್ಟ ಅರಣ್ಯದಿಂದ ಕೂಡಿದಂಥ ಈ ಜಾಗದಲ್ಲಿ ಸಾಮಾನ್ಯ 40 ವರ್ಷಕ್ಕೆ ಹಿಂದೆ ಇದರೊಳಗೆ ಯಾರಾದರೂ ಬಂದು ಇಲ್ಲಿಯ ಮರಮಟ್ಟುಗಳನ್ನೆಲ್ಲ ಕಡಿತಾನೆ ಅಂತೇಳಿ ಬಂದಾಗ ನಾಗರ ಹಾವು ಅವರಿಗೆ ಗೋಚರ ಆಗ್ತಾ ಇತ್ತು. ಅಲ್ಲಿಂದಲೇ ಬಿಟ್ಟು ಓಡ್ತಾ ಇದ್ದಂಥ ಪ್ರಮೇಯ ಇತ್ತು. ಯಾರಾದರೂ ಈ ಮಣ್ಣನ್ನು ಅಗಿತೇನೆ ಅಂತೇಳಿ ಹಾರೆ ಅಥವಾ ಏನಾದರೂ ಪಿಕ್ಕಾಸಿ ಹಿಡ್ಕೊಂಡು ಇಲ್ಲಿ ಬಂದರೆ ಇಲ್ಲಿ ದುಂಬಿಗಳು ಬರ್ತಾ ಇತ್ತು ಅಂತ ಹೇಳುವಂಥ ಒಂದು ಪ್ರಸಿದ್ಧಿ. ಇತ್ತೀಚಿನ ದಿವಸಗಳಲ್ಲಿ ನಾವು ಪ್ರಶ್ನಾಭಾಗದಲ್ಲಿ ಚಿಂತನೆ ಮಾಡಿದಾಗ ಇದಕ್ಕೆ ಸರಿಯಾದಂಥ ಸಮಯ ಕೂಡಿ ಬಂದಿದೆ. ಇದಕ್ಕೆ ನಾಗಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಆಗಲೇಬೇಕು ಇಲ್ಲಿ. ಜೊತೆಗೆ ವನದುರ್ಗೆ ಇದ್ದಾಳೆ. ಗಣಪತಿ ಕೂಡ ಮೂಲದಲ್ಲಿ ಸ್ಫಟಿಕ ಗಣಪತಿ ಇದ್ದದ್ದು ಗರ್ಭಗುಡಿಯಲ್ಲಿ. ಈಗ ಗಣಪತಿ ಗುಡಿಯನ್ನು ಕೂಡ ನೀವು ಪ್ರತ್ಯೇಕವಾಗಿ ನಿರ್ಮಾಣ ಮಾಡಬೇಕು. ತೀರ್ಥಕ್ಷೇತ್ರ, ತೀರ್ಥಭಾವಿಯ ನಿರ್ಮಾಣ ಆಗಬೇಕು. ಹೀಗೆ ಪ್ರಶ್ನಾಭಾಗದಲ್ಲಿ ಕಂಡು ಬಂದ ಪ್ರಕಾರ ನಾವು ಈಗ ಈ ಸ್ಥಳವನ್ನು, ಈ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರಗೊಳಿಸುವುದಕ್ಕಾಗಿ ನಾವು ಸ್ಥಳೀಯ ಒಂದು ಟ್ರಸ್ಟ್ ಮಾಡಿಕೊಂಡು, ನಾಗಬ್ರಹ್ಮಲಿಂಗೇಶ್ವರ ಒಂದು ಟ್ರಸ್ಟ್ ಮಾಡಿಕೊಂಡು ಇದಕ್ಕೆ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಇತ್ತೀಚಿನ ದಿನದಲ್ಲಿ ಪ್ರಶ್ನಾಭಾಗದಲ್ಲಿ ಚಿಂತನೆ ಮಾಡಿದಾಗ ಇದಕ್ಕೆ ಸರಿಯಾದ ಸಮಯ ಕೂಡಿ ಬಂದಿದೆ. ನಾಗಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಇಲ್ಲಿ ವನದುರ್ಗೆ ಇದ್ದಾಳೆ. ಮೂಲದಲ್ಲಿ ಸ್ಫಟಿಕ ಗಣಪತಿ ಇದ್ದದ್ದು ಗಣಪತಿ ಗುಡಿಯಾಗಿ ಪ್ರತ್ಯೇಕವಾಗಿ ನಿರ್ಮಾಣವಾಗಬೇಕು. ತೀರ್ಥಕ್ಷೇತ್ರ, ತೀರ್ಥಭಾವಿ ನಿರ್ಮಾಣವಾಗಬೇಕೆಂದು ಪ್ರಶ್ನಾಭಾಗದಲ್ಲಿ ಕಂಡುಬಂದ ಪ್ರಕಾರ ಇದೀಗ ಈ ಸ್ಥಳವನ್ನ ಜೀರ್ಣೋದ್ಧಾರಗೊಳಿಸುವುದಕ್ಕಾಗಿ ಮುಂದಿನ ಹೆಜ್ಜೆ ಇಡುತ್ತಿದ್ದಾರೆ. ಈಗಾಗಲೇ ಇಲ್ಲಿ ಒಂದು ಕೆರೆಯೊಂದ ನಿರ್ಮಾಣ ಮಾಡಿದ್ದು, ಕೆರೆಯ ಪಕ್ಕದಲ್ಲಿ ನಾಗನ ಸಾನ್ನಿಧ್ಯವನ್ನ ನಿರ್ಮಾಣ ಮಾಡೋದಕ್ಕೆ ಕೆಸರು ಕಲ್ಲು ಹಾಕಿ ಆಗಿದೆ. ಇಲ್ಲಿ ಇರುವ ಎಲ್ಲಾ ಪುಣ್ಯ ಸಾನ್ನಿಧ್ಯವನ್ನ ಬಾಲಾಲಯದಲ್ಲಿ ನಿಕ್ಷೇಪಗೊಳಿಸಿ ಪ್ರತಿ ಸೋಮವಾರ ಪೂಜೆ ಪುನಸ್ಕಾರಾದಿ ಭಜನೆಗಳು ನಡೆಯುತ್ತಿದೆ. ಅಷ್ಟಕುಲ ನಾಗೇಂದ್ರನ ಒಂದು ಪುಣ್ಯ ಸಾನ್ನಿಧ್ಯ. ಈಗಾಗಲೇ ನಾವು ಇಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದೇವೆ. ಕೆರೆಯ ಪಕ್ಕದಲ್ಲಿ ನಾಗನ ಸಾನ್ನಿಧ್ಯವನ್ನು ಕೂಡ ನಿರ್ಮಾಣ ಮಾಡುವುದಕ್ಕೆ ಹೊರಟಿದ್ದೇವೆ. ಈಗಾಗಲೇ ಅದರ ಕೆಸರು ಕಲ್ಲೆಲ್ಲ ಆಗಿದೆ. ಇಲ್ಲಿ ಇರುವಂಥ ಎಲ್ಲ ಪುಣ್ಯ ಸಾನ್ನಿಧ್ಯವನ್ನು ನಾವು ಬಾಲಾಲಯದಲ್ಲಿ ನಿಕ್ಷೇಪಗೊಳಿಸಿ ಅಲ್ಲಿ ಅದನ್ನು ಪ್ರತಿ ಸೋಮವಾರ ಅದಕ್ಕೆ ಪೂಜೆ ಪುನಸ್ಕಾರಾದಿಗಳು ಭಜನೆಗಳಲ್ಲಿ ನಡೀತಾ ಇದೆ.
ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲವು ಗ್ರಾಮಗಳಲ್ಲಿ ವಾಸವಾಗಿರುವ ಜನರಿಗೆ ತೊಂದರೆಗಳು ಕಾಂತಾವಾರ ದ್ವಾರದಿಂದ ತೊಡಗಿ ಕೆಸರು ಗದ್ದೆಯವರೆಗೆ ಯಾವಾಗಲೂ ಅಪಘಾತ, ರಕ್ತದೋಕುಳಿ ಹರಿಯುವಂತಹ ಘಟನೆಗಳು ನಡೆಯುತ್ತಿತ್ತು. ಆದರೆ ಇದೀಗ ಜೀರ್ಣೋದ್ಧಾರಕ್ಕೆ ತೊಡಗಿಕೊಂಡ ನಂತರ ಅಪಘಾತಗಳು ಕಡಿಮೆಯಾಗಿದೆ. ಚರ್ಮ ರೋಗಗಳೆಲ್ಲ ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ಸಕಲ ರೋಗಗಳು ಮಾಯವಾದ ಉದಾಹರಣೆಗಳು ಇಲ್ಲಿವೆ.